ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ 371J ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ತಿಳಿಸಿಕೊಡ್ತಾ ಇದ್ದೀನಿ. ನೀವು ಕೂಡ ಒಂದು 371 ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ. ಮೊಬೈಲಲ್ಲಿ ಅರ್ಜಿನ ಸಲ್ಲಿಸ್ಕೋಬೋದು. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ನಾಡಾ ಕಚೇರಿ ಅಂತ ಸರ್ಚ್ ಮಾಡಿ. ನಾಡಾ ಕಚೇರಿ ಅಂತ ಸರ್ಚ್ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ನಾಡಾ ಕಚೇರಿ ಕರ್ನಾಟಕ.gov.in ಅಂತ ಅಧಿಕೃತ ವೆಬ್ಸೈಟು. ಇದರಲ್ಲಿ ನಾವು ಡೈರೆಕ್ಟಾಗಿ ಲಿಂಕ್ ಬೇಕು ಅಂದರೆ ಲಾಗಿನ್ ಪಬ್ಲಿಕ್ ಅಂತ ಬರುತ್ತೆ ನೋಡಿ. AJSK ಕರ್ನಾಟಕ.gov.in ಲಾಗಿನ್ ಪಬ್ಲಿಕ್ ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿ OTP ಪಡೆಯಿರಿ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಬಂದಿರೋದು OTP ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದರಲ್ಲಿ ನಾವು 371J ಹುಡುಕಬೇಕಾಗಿದೆ. ಸೊ ಇಲ್ಲಿ ಮುಖಪುಟ ಬದರ್ ಬಾಜು ಹೊಸ ವಿನಂತಿ ಅಂತಿದೆ. ಇದರಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರಮಾಣಪತ್ರ ಅಂತಿದೆ, HK ಸರ್ಟಿಫಿಕೇಟ್ ಅಂತಿದೆ ನೋಡಿ. ಅದನ್ನು ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಬರುತ್ತೆ. ಹೈದರಾಬಾದ್ ಕರ್ನಾಟಕ ಅರ್ಹತಾ ಮತ್ತು ವಾಸಸ್ಥಳ ಪ್ರಮಾಣಪತ್ರ ಅಂತಿದೆ. ಸೊ ಇದನ್ನು ನೀವು ಹಾಕೋಬೇಕು. ಫಸ್ಟ್ ಒಂದನ್ನೇ ಹಾಕೋಬೇಕು. ಕೆಳಗಡೆ ಬೋಲಿ ಅರ್ಹತಾ ಪ್ರಮಾಣಪತ್ರ ಇದೆ, ಮೇಲುಗಡೆ ವಾಸಸ್ಥಳ ಮತ್ತು ಅರ್ಹತಾ ಪ್ರಮಾಣಪತ್ರ ಎರಡನ್ನು ಒಳಗೊಂಡಿದೆ. ಹಾಗಾಗಿ ಫಸ್ಟ್ ಒಂದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಏನೇನು ಡಾಕ್ಯುಮೆಂಟ್ ಬೇಕು, ಎಷ್ಟು ಅಮೌಂಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. 30 ದಿನ ಟೈಮ್ ಇರುತ್ತೆ, 40 ರೂಪಾಯಿ ಅಮೌಂಟ್ ಆಗುತ್ತೆ ಮತ್ತು ಡಾಕ್ಯುಮೆಂಟ್ ಲಿಸ್ಟನ್ನು ಕೊಟ್ಟಿದ್ದಾರೆ. ಇವೆಲ್ಲ ನೋಡ್ಕೊಳ್ಳಿ. ನೋಡಿಕೊಂಡು ಮುಂದುವರಿ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನಿಮಗೆ ಆಧಾರ್ KYC ಪೇಜಿಗೆ ಬರುತ್ತೆ ಅಂತ ಹೇಳ್ತಾ ಇದೆ. ಓಕೆ ಅಂತ ಕೊಟ್ಟ ನಂತರ ಈ ರೀತಿಯಾಗಿ KYC ಪೇಜಿಗೆ ಬರುತ್ತೆ. ಇಲ್ಲಿ ಯಾರ್ದು ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡಬೇಕು. ಅರ್ಜಿದಾರರ ಒಂದು ಆಧಾರ್ ಕಾರ್ಡ್ ನಂಬರ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು. ಲಿಂಕ್ ಇದ್ದರೆ ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಸಾಧ್ಯ. ಯಾಕಂದರೆ 2 OTP ಬರ್ತವೆ, ಸ್ಟಾರ್ಟಿಂಗ್ ಒಂದು, ಕೊನೆಯಲ್ಲಿ ಒಂದು OTP ಬರುತ್ತೆ. ಹಾಗಾಗಿ ಈ ನೋಡಿ OTP ಅಂತ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. OTP ಅಂತ ಪಡೆಯಿರಿ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಬಂದಿರುವಂಥ OTP ಹಾಕಿ ಸಬ್ಮಿಟನ್ನು ಮಾಡ್ಕೊಳ್ಳಿ. ಮತ್ತು ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಜಿಲ್ಲೆ, ತಾಲೂಕು, ಹೋಬಳಿ ಮತ್ತು ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕೆಲವು ಸಲ ಅಲ್ಲಿ ಮಿಸ್ಟೇಕಾಗಿ ತೋರಿಸುತ್ತೆ, ಬೇರೆ ತಾಲೂಕು ಬೇರೆ ಜಿಲ್ಲೆ ತೋರಿಸ್ತಾ ಇರುತ್ತೆ. ಸೊ ಅದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಜಿಲ್ಲೆ, ತಾಲೂಕು ಮತ್ತು ಹೋಬಳಿ ಕರೆಕ್ಟ್ ಹಾಕೊಂಡಾಗ ಮಾತ್ರ ನಿಮ್ಮ ಒಂದು ಊರು ಅಥವಾ ನಿಮ್ಮ ಒಂದು ವಾರ್ಡಿನ ಹೆಸರು ಇಲ್ಲಿ ಕರೆಕ್ಟಾಗಿ ತೋರಿಸುತ್ತೆ. ಸರಿಯಾಗಿ ನೋಡಿ ಆಯ್ಕೆ ಮಾಡ್ಕೊಳ್ಳಿ. ನೀವು ಏನು ಮಿಸ್ಟೇಕ್ ಮಾಡ್ತಿರಲ್ಲ, ಊರು ಬೇರೆ ಹಾಕಿಬಿಟ್ರೆ, ಹೋಬಳಿ ಬೇರೆ ಹಾಕಿಬಿಟ್ರೆ ಅಲ್ಲಿ ನಿಮಗೆ ಆಡಿ ನಂಬರ್ ಚೇಂಜ್ ಆಗುತ್ತೆ. ನಿಮ್ಮ ಒಂದು ಗ್ರಾಮ ಲೆಕ್ಕಾಧಿಕಾರಿ, ವಿಲೇಜ್ ಅಕೌಂಟೆಂಟ್, RIಗಳು ಅಲ್ಲಿ ಬದಲಾವಣೆ ಆಗ್ತಾರೆ. ಹಾಗಾಗಿ ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ. ಹೆಸರನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ. ಊರ ಹೆಸರು ಹಾಕೊಂಡಂತಾಗ ಅರ್ಜಿದಾರ ಹೆಸರು ಆಟೋಮೆಟಿಕ್ಕಾಗಿ ಬಂದಿದೆ, ವಿಳಾಸ ಕೂಡ ಆಟೋಮೆಟಿಕ್ಕಾಗಿ ಬಂದಿದೆ. ಇವಾಗ ತಂದೆ ಹೆಸರು ಅಂತಿದೆ. ತಂದೆ ಹೆಸರಲ್ಲಿ ಬಿನ್ ಕೋಮ್ ಅಂತಿದೆ. ಬಿನ್ ಅಂದರೆ ತಂದೆ ಹೆಸರು, ಕೋಮ್ ಅಂದರೆ ಗಂಡನ ಹೆಸರು ಅಂತ ಆಗುತ್ತೆ. ಇಲ್ಲಿ ಹುಡುಗಂದು ಹಾಕ್ತಾ ಇದ್ದೀನಿ, ಹಾಗಾಗಿ ಇಲ್ಲಿ ಬಿನ್ ಅಂತ ತೊಗೋಬೇಕಾಗುತ್ತೆ. ಹುಡುಗಿದು ಗಂಡಂದ ಅಂದರೆ ಕೋಮ್ ಅಂತ ತೊಗೋಬೇಕಾಗುತ್ತೆ. ತಂದೆ ಹೆಸರನ್ನು ಎಂಟ್ರ್ ಮಾಡ್ಕೊಳ್ಳಿ. SLC ಪ್ರಕಾರನೇ ತಂದೆ ಹೆಸರು ಹಾಕಬೇಕಾಗುತ್ತೆ. ಅಥವಾ ಆಧಾರ್ ಕಾರ್ಡ್ನಲ್ಲಿ ಕರೆಕ್ಟಾಗಿದ್ದರೆ ಆಧಾರ್ ಕಾರ್ಡ್ ನೋಡಿಕೊಂಡು ಹೆಸರನ್ನು ಹಾಕ್ಕೊಳ್ಳಿ. ಅದ ನಂತರ ತಾಯಿ ಹೆಸರು ಕೇಳ್ತಾ ಇದೆ, ತಾಯಿ ಹೆಸರನ್ನು ಹಾಕ್ಕೊಳ್ಳಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕುವಾಗ ಟೈಮಿಂಗ್ ಇರುತ್ತೆ, 15ರಿಂದ 20 ನಿಮಿಷ ಟೈಮಿಂಗ್ ಇರುತ್ತೆ. ಆ ಒಂದು ಟೈಮಿಂಗ್ ಒಳಗಾಗಿ ನೀವು ಅಪ್ಲಿಕೇಶನ್ ಹಾಕೋಬೇಕು, ಇಲ್ಲಾಂದರೆ ಲಾಗೌಟ್ ಆಗುತ್ತೆ. ಆದ್ದರಿಂದ ತುಂಬ ಬೇಗ ಫಿಲ್ ಮಾಡ್ತಾ ಹೋಗಬೇಕು. ಅದ ನಂತರ ನಿಮ್ಮ ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ. ನೀವು ಯೂಸ್ ಮಾಡ್ತಿರುವ ಚಾಲ್ತಿರುವ ಮೊಬೈಲ್ ನಂಬರ್ನ ಎಂಟ್ರ್ ಮಾಡ್ಕೊಳ್ಳಿ. ಆ ಒಂದು ಮೊಬೈಲ್ಗೆ OTP ಬರುತ್ತೆ. ಜನರೇಟ್ OTP ಅಂತ ಕ್ಲಿಕ್ ಮಾಡಿ ಬಂದಿರುವಂಥ OTP ಹಾಕಿ ನೀವು ಸಬ್ಮಿಟ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಹಾಕಿದ ನಂತರ ಲೆಫ್ಟ್ ಸೈಡಲ್ಲಿ ಇಮೇಲ್ ID ಕೇಳುತ್ತೆ. ಆ ಒಂದು ಇಮೇಲ್ ID ಕೂಡ ನೀವು ರನ್ನಿಂಗಲ್ಲಿ ಇರಬೇಕು. ಅದಕ್ಕೂ ಕೂಡ OTP ಬರುತ್ತೆ. ಕಂಪಲ್ಸರಿಯಾಗಿ ಅಪ್ಲಿಕೇಶನ್ ಹಾಕುವಾಗ ಮೊಬೈಲ್ OTP ಮತ್ತು ಇಮೇಲ್ OTP ಹಾಕಲೇಬೇಕು. ನಿಂಬಲ್ಲಿ ಇರುವಂಥ ಚಾಲ್ತಿರುವ ಇಮೇಲ್ IDನ ಹಾಕ್ಕೊಂಡು ಗೆಟ್ OTP ಅಂತ ಕೊಡಿ. OTP ಬಂದು ಸಬ್ಮಿಟ್ ಮಾಡಿ. OTP ಆಗಿದ ನಂತರ ಡಿಜಿಲಾಕರ್ಗೆ ತಳ್ಳಿವ್ರ ಅಂತ ಕೇಳುತ್ತೆ. ಹೌದು ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಎಲ್ಲ ಸರಿಯಾಗಿದೆ ಅಂತ ನೋಡಿಕೊಂಡು ಮುಂದುವರಿ ಅಂತ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿ. ಸ್ವಲ್ಪ ಲೋಡಿಂಗ್ ತೊಗೊಂಡು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಸ್ವಂತ, ತಂದೆ, ತಾಯಿ 3 ಆಪ್ಷನ್ ಬರ್ತವೆ. ಸ್ವಂತ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಂತ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರು ಆಟೋಮೆಟಿಕ್ಕಾಗಿ ಬರುತ್ತೆ. ಇಲ್ಲಿ ಯಾವ ಒಂದು ಅಡ್ರೆಸ್ ಕೊಟ್ಟಿದ್ರೆ ಆ ಒಂದು ಅಡ್ರೆಸ್ಗೆ ವೆರಿಫಿಕೇಷನ್ ಮಾಡಲಾಗುವಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಒಂದು ಅಡ್ರೆಸ್ಸನ್ನು ಹಾಕ್ಕೊಳ್ಳಿ. ವಿಳಾಸ ಸಂಪೂರ್ಣ ಅಡ್ರೆಸ್ಸನ್ನು ಕನ್ನಡದಲ್ಲಿ ಫಿಲ್ ಮಾಡ್ಕೊಳ್ಳಿ. ಹಾಕ್ಕೊಂಡು ಪಿನ್ ಕೋಡ್ ಹಾಕ್ಕೊಳ್ಳಿ. ಪಿನ್ ಕೋಡ್ ಹಾಕೋಂಥ ಉದ್ದೇಶ ಅಂತ ಒಂದು ಆಪ್ಷನ್ ಇದೆ. ಆ ಉದ್ದೇಶವನ್ನು ಹಾಕ್ಕೊಳ್ಳಿ. ನೌಕರಿ ಅಂತ ತೊಗೊಳ್ಳಿ. ಅಲ್ಲಿ ಹಲವಾರು ಇರುತ್ತೆ, ವಿದ್ಯಾಭ್ಯಾಸ, ನೌಕರಿ, ಮೀಸಲಾತಿ ಕ್ಲೈಮ್ ಅಂತ ಭಾಳಷ್ಟು ಇರ್ತವೆ. ನಿಮ್ಗೆ ಯಾವುದು ಅನ್ವಯಿಸುತ್ತೋ ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೇನಾದರೂ ಪಿನ್ ಕೋಡ್ ಗೊತ್ತಾಗಿಲ್ಲ ಅಂದರೆ ಆಧಾರ್ ಕಾರ್ಡ್ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಉದ್ದೇಶ ಹಾಕುವಂಥ ಡೇಟ್ ಕೇಳುತ್ತೆ. ಕೊನೆಯ ದಿನಾಂಕ ಅಂತಿದೆ. ಅರ್ಜಿಯ ಕೊನೆಯ ದಿನಾಂಕ ನಿಮ್ಗೆ ಯಾವುದಕ್ಕೆ ಬೇಕಾಗಿದೆ, ಯಾವ ಒಂದು ಕೊನೆಯ ದಿನಾಂಕಕ್ಕೆ ಬೇಕಾಗಿದೆ ಆ ಒಂದು ದಿನಾಂಕ ಹಾಕ್ಕೊಳ್ಳಿ.
ಎಷ್ಟು ಮುಂದುವರಿದೆ ಅಂತ ಕೇಳಿ ಮುಂದಿನ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅಪ್ಲೋಡ್ಗೆ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರುವಂಥ ಫೋಟೋನ ಇಲ್ಲಿ ಶೋ ಆಗುತ್ತೆ. ಅದೇ ಒಂದು ಫೋಟೋ ನಿಮಗೆ ಅಲ್ಲಿ ಬಂದುಬಿಡುತ್ತೆ. ಮತ್ತು ಕೆಳಗಡೆ ಅಗತ್ಯವಿರುವ ದಾಖಲೆಗಳು ಅಪ್ಲೋಡ್ ಮಾಡಿ ಅಂತಿದೆ. ನಿಮ್ಮೊಂದು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವಾಸಸ್ಥಳ, ವಂಶಾವಳಿ, ಸ್ಟಡಿ ಸರ್ಟಿಫಿಕೇಟು, ಅನ್ನೆಕ್ಚರ್ C-D ಅಂತ ನೀವು ಕೊಟ್ಟಿರ್ತಾರಲ್ಲ ಆ ಒಂದು ಸ್ಟಡಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು. ಕಾಸ್ಟ್ ಇನ್ಕಮ್ ಅಪ್ಲೋಡ್ ಮಾಡಬೇಕು. SLC ಮಾರ್ಕ್ಸ್ ಕಾರ್ಡು, TC, ವಂಶಾವಳಿ ಮತ್ತು ಒಂದು ಫೋಟೋ ಇವೆಲ್ಲನೂ ಕೂಡ ಅಪ್ಲೋಡನ್ನು ಮಾಡಬೇಕು. ಮತ್ತು ಗ್ರಾಮ ಲೆಕ್ಕಾಧಿಕಾರಿ ವರದಿ ಅಂತಿದೆ. ಸೊ ಇವಾಗೇನು ಸಹಿ ಮಾಡಿರ್ತಾರಲ್ಲ ಆ ಒಂದು ಅಪ್ಲೋಡ್ ಮಾಡಿ. ಗ್ರಾಮ ಲೆಕ್ಕಾಧಿಕಾರಿ ವರದಿ ಇಲ್ಲ ಅಂದರೆ ಅದು ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ID, SLC ಮಾರ್ಕ್ಸ್ ಕಾರ್ಡು, TC, ವಂಶಾವಳಿ, ವಾಸಸ್ಥಳ, ಕ್ಯಾಸ್ಟ್ ಇನ್ಕಮ್ಮು ಏನೇನು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದಾವೆ ಅವೆಲ್ಲನೂ ಕೂಡ ಸ್ಕ್ಯಾನ್ ಮಾಡಿ PDF ಅಲ್ಲಿ 200 KB ಒಳಗಾಗಿ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಮುಂಚಿತವಾಗಿಯೇ. ಈಗ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚಿತವಾಗಿಯೇ ಈ ಒಂದು ಎಲ್ಲ ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಸ್ಕ್ಯಾನ್ ಮಾಡ್ತೀನಿ ಅಂದರೆ ಆ ಒಂದು ಅಪ್ಲಿಕೇಶನ್ ಕೇವಲ 15ರಿಂದ 20 ನಿಮಿಷ ಟೈಮ್ ಇರುತ್ತೆ. ಅದರಲ್ಲಿ ಹಾಕೋದಿರುತ್ತಿಲ್ಲ, ಲಾಗೌಟ್ ಆಗಿಬಿಡುತ್ತೆ. ಬೆಸ್ಟ್ ಐಡಿಯಾ ಅಂದರೆ ನಿಮಗೆ ಅಡ್ವಾನ್ಸ್ ಆಗಿ ಎಲ್ಲನೂ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕುವಾಗ ಬೇಗ ಅಪ್ಲೋಡ್ ಮಾಡಿದರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಬೀಳುತ್ತೆ. ಸೊ ನಾನು ಅಪ್ಲೋಡನ್ನು ಮಾಡ್ತಿದ್ದೀನಿ. ಮೇಲಿನ ಎಲ್ಲ ಡಾಕ್ಯುಮೆಂಟ್ಗಳು ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೀವಿ ಅಂತೆಲ್ಲ ನೋಡ್ಕೋಬೇಕು. ನೋಡ್ಕೊಂಡು ಸಲ್ಲಿಸ್ ಅಂತಿದೆ, ಸಲ್ಲಿಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟಾಗ ನಿಮಗೆ ಇಲ್ಲಿ GST ನಂಬರ್ ಶೋ ಆಗ್ತದೆ. ID ನಂಬರನ್ನು ಬರೆದಿಟ್ಕೊಳ್ಳಿ. ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. E-ಸೈನ್ಗೆ ಮುಂದುವರಿಸಿ ಅಂತಿದೆ. E-ಸೈನ್ ನೆಕ್ಸ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ID ನಂಬರ್ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ E-ಸೈನ್ ಪೇಜ್ಗೆ ರಿಡೈರೆಕ್ಟ್ ಆಗುತ್ತೆ. ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಹಾಕಿ ನೀವು OTPಯನ್ನು ಕೊಡಬೇಕಾಗುತ್ತೆ. ಇದು 2ನೇ OTP. ಮುಂಚೆ ಒಂದು OTP ಬಂದಿರುತ್ತೆ, ಇವಾಗ ಒಂದು OTP, 2 OTP ಕಂಪಲ್ಸರಿ ಬರುತ್ತೆ. ಯಾವುದೇ ಒಂದು ಅಪ್ಲಿಕೇಶನ್ ಹಾಕುವಾಗ 2 OTP ಹಾಕಲೇಬೇಕು. ಆಧಾರ್ ಕಾರ್ಡ್ ಹಾಕಿ ಗೆಟ್ OTP ಅಂದ್ಕೊಳ್ಳಿ. OTP ಹಾಕಿ ಸಬ್ಮಿಟನ್ನು ಮಾಡ್ಕೊಳ್ಳಿ. OTP ಹಾಕಿ ನಾನು ಸಬ್ಮಿಟನ್ನು ಮಾಡಿದ್ದೇನೆ. ಸಬ್ಮಿಟ್ ಆದ ನಂತರ ನಿಮಗೆ ಈ ರೀತಿ ಬರುತ್ತೆ. ಯಶಸ್ವಿ ಹಣ ಪಾವತಿ ನಂತರ ಅರ್ಜಿಯನ್ನು ಪ್ರಕ್ರಿಯೆಗೊಳಿಸಲಾಗುತ್ತದೆ. ಹಣ ಪಾವತಿಸಲು ಮುಂದುವರಿಯಿರಿ ಅಂತ ಕೇಳುತ್ತೆ. ನೋಡಿ ನೆಕ್ಸ್ಟ್ ಇವಾಗ ಪೇಮೆಂಟ್ ಮಾಡುವ ವಿಧಾನ, ಸ್ವೀಕೃತ ಸಂಖ್ಯೆ ಮತ್ತು ಅಮೌಂಟ್ ಕೂಡ ಶೋ ಆಗ್ತದೆ. ಕೆಳಗಡೆ ಎಕ್ಸೆಪ್ಟ್ ಅಂತ ಟಿಕ್ ಮಾಡಿಕೊಂಡು ಇಲ್ಲಿ SBI ವ್ಯಾಲೆಟ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮಗೊಂದು ಫೋನ್ಪೇ ಮುಖಾಂತರ ಪೇಮೆಂಟನ್ನು ಮಾಡಬೇಕು. ನಾನು ಇದನ್ನು ಒಂದು ಗ್ರಾಮೋನ್ ಲಾಗಿನಲ್ಲಿ ಹಾಕಿದ್ದೀನಿ, ಹಾಗಾಗಿ ನಾನು ಗ್ರಾಮೋನ್ ವ್ಯಾಲೆಟಿಂದ ಪೇಮೆಂಟ್ ಮಾಡ್ತಾಯಿದ್ದೀನಿ. ನೀವು ಫೋನ್ಪೇ, ಗೂಗಲ್ ಪೇ ಅಂತ ಸ್ಕ್ಯಾನ್ ಮಾಡಿಕೊಂಡು ಪೇಮೆಂಟನ್ನು ಮಾಡ್ಕೊಳ್ಳಿ. ಪೇಮೆಂಟ್ ಆದ ನಂತರ ನಿಮಗೆ ಈ ಒಂದು ರಿಸಿಪ್ಟ್ ಡೌನ್ಲೋಡ್ ಆಗೋಕ್ಕೆ ಬರುತ್ತೆ. ಫೋನ್ಪೇ, ಗೂಗಲ್ ಪೇನಲ್ಲಿ 40 ರೂಪಾಯಿ ಕಟ್ಟಾಗುತ್ತೆ. ಅದೇ ಗ್ರಾಮೋನಲ್ಲಿ ಆದರೆ ನಿಮಗೆ 75 ರೂಪಾಯಿ ಕಟ್ಟಾಗುತ್ತೆ. ಅದರಿಂದ ಬೆನಿಫಿಟ್ ನಿಮಗೆ ಲಾಗಿನ್ ಪಬ್ಲಿಕ್ ಲಾಗಿನ್ ಹಾಕಿದ್ರೆ 40 ರೂಪಾಯಿ ಬರುತ್ತೆ. ನೋಡಿ ಈ ರೀತಿಯಾಗಿ ಬರುತ್ತೆ. ಅಪ್ಲಿಕೇಶನ್ ಯಶಸ್ವಿಯಾಗಿ ಸಹಿ ಮಾಡಲಾಗಿದೆ ಅಂತ ಬಂದಿದೆ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. ಡೌನ್ಲೋಡ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು PDF ನಿಮಗೆ ಓಪನ್ ಆಗುತ್ತೆ. ಮೇಲ್ಗಡೆ ನೋಡಿ ಡೌನ್ಲೋಡ್ ಆಗಿದೆ E-ಸೈನ್ ಡಾಕ್ಯುಮೆಂಟ್ ಅಂತ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಡಾಕ್ಯುಮೆಂಟ್ ಕ್ಲಿಕ್ ಮಾಡಿಕೊಂಡು ಒಂದು ಪ್ರಿಂಟನ್ನು ತಗೊಳ್ಳಿ. ನಿಮ್ಮ ಹತ್ರ ಪ್ರಿಂಟ್ ಇಲ್ಲ ಅಂದರೆ ಹತ್ತಿರದ ಒಂದು ಆನ್ಲೈನ್ ಸೆಂಟರ್ ಹೋಗಿ ಈ ಒಂದು PDF ಕಳಿಸಿ 10 ರೂಪಾಯಿ ಕೊಟ್ಟು ಪ್ರಿಂಟನ್ನು ತಗೊಳ್ಳಿ. ತಗೊಂಡ ನಂತರ ಎಲ್ಲ ಡಾಕ್ಯುಮೆಂಟಿಗೆ ಈ ಒಂದು ತಗೊಂಡಿರುವಂಥ ಅರ್ಜಿ ಏನಿದೆಯಲ್ಲ ಅದನ್ನು ಅಟ್ಯಾಚ್ ಮಾಡಬೇಕು. ಮೇಲ್ಗಡೆ ಇದು ಅರ್ಜಿ ಫಾರ್ಮ್ ಇರಬೇಕು, 370 ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇರಬೇಕು. ಮಿಕ್ಕುಳಿದೆಲ್ಲ ಡಾಕ್ಯುಮೆಂಟ್ ಏನಿದ್ದಾವೆ ನಿಮ್ಮ ಹತ್ರ ಅವೆಲ್ಲ ಹಿಂದುಗಡೆನೇ ಅಟ್ಯಾಚ್ ಮಾಡಬೇಕು. ಪಿನ್ ಹೊಡೆದು ನಿಮ್ಮೊಂದು ಗ್ರಾಮ ಲೆಕ್ಕಾಧಿಕಾರಿಗೆ ಭೇಟಿಯಾಗಿ ಅವರು ಸೈನ್ ತೊಗೊಂಡು, ಅನಂತರ ಕಂದಾಯ ನಿರೀಕ್ಷಕರು RI ಅಂತ ಏನು ಕರಿತೀವಿ ಅವರು ಭೇಟಿಯಾಗಿ ಅವರು ಸೈನ್ ತೊಗೋಬೇಕು. ಅದಾದ ನಂತರ 370Jಗೋಸ್ಕರ ಒಬ್ಬರು ಸಿರಿಯಸ್ದಾರ್ ಇರ್ತಾರೆ, ಅವ್ರನ್ನ ಭೇಟಿಯಾಗಿ ಅವ್ರದ್ದು ಸಹಿ ತೊಗೋಬೇಕಾಗುತ್ತೆ. ಅದಾದ ನಂತರ ಮತ್ತೆ ತಹಸೀಲ್ದಾರ್ ಅವರ ಸಹಿ ತೊಗೋಬೇಕಾಗುತ್ತೆ. ತಹಸೀಲ್ದಾರ್ ಸಹಿ ಮಾಡಿದ ನಂತರ ಡಿಜಿಟಲ್ ಸಹಿ ಹಾಕಿದ ನಂತರ ಕಮಿಷನರ್ ಆಫೀಸಿಗೆ ಕಳಿಸ್ತಾರೆ. ಅಸಿಸ್ಟೆಂಟ್ ಕಮಿಷನರ್ ಅಂತ ಇರ್ತಾರಲ್ಲ ಈ ಒಂದು AC ಅವರು, ಆ ಒಂದು AC ಅವರು ಲಾಗಿನ್ಗೆ ಹೋಗುತ್ತೆ. ಅಲ್ಲಿ ಅವರು ಅದನ್ನು ಕೇಸ್ ವರ್ಕರ್ ತೊಗೊಂಡು ಪುಟಪ್ ಮಾಡಿ ಲಾಗಿನ್ ಇಡ್ತಾರೆ. AC ಅವ್ರ ಲಾಗಿನ್ಗೆ AC ಅವರು ತಂಬು ಹಾಕ್ತಾರೆ. ತಂಬು ಹಾಕಿದ ತಕ್ಷಣ ನಿಮಗೆ ಸಹಾಯಕ ನಿರ್ದೇಶಕರು ಏನಿದೆಯಲ್ಲ ಅವ್ರು ತಂಬು ಹಾಕಿದ ನಂತರ ನಿಮಗೆ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಪ್ರೂವಲ್ ಆದ ನಂತರ ನಿಮಗೆ ಈ ಒಂದು ಎಲ್ಲಿ ಹಾಕಿರ್ತೀರ, ಯಾವ ಒಂದು ಲಾಗಿನಲ್ಲಿ ಹಾಕಿರ್ತೀರ ಅಲ್ಲೇ ನೀವು ಈ ಒಂದು ಪ್ರಿಂಟನ್ನು ತಗೋಬೋದು. ಸ್ನೇಹಿತರೆ, ಇದಿಷ್ಟು ಈ ಒಂದು 370J ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಯಾವ ರೀತಿ ಪ್ರೊಸೆಸ್ ಮಾಡ್ತಾರೆ ಅರ್ಜಿ ಹಾಕಿದ ನಂತರ ಕೂಡ ಅದು ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ, ಏನಾದರೂ ಕ್ವಶನ್ ಕೇಳಿದರೆ, ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ಏನೇ ಒಂದು ಪ್ರಶ್ನೆ ಇರಲಿ ನನಗೆ ಕೇಳಿ, ನಾನು ಆದಷ್ಟು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.